ಅಪ್ಪನೂ ತುಂಬ ದಿನ ಆಯಿತು ಎಲ್ಲಿಗೆ ಹೊರಗಡೆ ಎಲ್ಲಿಗೆ ಹೋಗಲಿಲ್ಲ. 4 ವರ್ಷ ಆಯಿತು ಮನೆಯಲ್ಲಿದ್ದಾರೆ. ನಮ್ಮನ್ನು ಮಾತ್ರ ಕಳಿಸ್ತಾರೆ, ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರ ಫೈಲನ್ನು ನೋಡುವಾಗಲೇ ಭಯ ಆಗ್ತದೆ. ಎಷ್ಟು ಬರೆದಿರ್ತಾರೆ ಅಂದರೆ ಅದು ನೋಡುವಾಗಲೇ ತುಂಬ ಭಯ ಆಗ್ತದೆ. ಎಂತ ಬರೆದಿರ್ತಾರೆ ಅಂತ ಆ ಡಾಕ್ಟರ್ ಸೈನ್ದಲ್ಲಿ ಅರ್ಥ ಆಗೋದಿಲ್ಲ. ಏತು ಸಾಲವಲ್ಲಿಗೆ ಗೊತ್ತಿದ್ದಿ ಅದು ಸಾಲವಂತ ಸಂಗೋಟು ವೈಟ್ ನೆಟ್ಟು ಸಾಲವಂತೀರಿ ಜೋಕೊಂಡು ಸಾಲೆ ಬಪ್ಪ. ನಾವು ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಮಾಡಿದರೆ ದೇವರು ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಹಾಗಾಗಿ ಈ ಕುಟುಂಬ, ಈ ಹುಡುಗಿ ಪಾಪ ಏನು ಕನಸು ಕಂಡಿದೆ ಆ ಕನಸು ಯಶಸ್ವಿ ಆಗಲಿ, ನಿಮ್ಮ ಬದುಕಲ್ಲಿ ಎಲ್ಲ ಡ್ರೀಮ್ಗಳು ಫುಲ್ಫಿಲ್ ಆಗಲಿ. ಇದು ನನ್ನದು ಸಣ್ಣ ಒಂದು ಮೊತ್ತ ಆಗಿರ್ಬೋದು, ಆದರೆ ನಮ್ಮ ವಿಡಿಯೋದ ಮೂಲಕ ತುಂಬ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಾರೆ. ಏನು ನಿಮ್ಮ ಹೆಸರು? ತೇಜಸ್ವಿ. ತೇಜಸ್ವಿ. ಎಲ್ಲಿ ಓದ್ತಾ ಇದ್ರಿ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ? 10th ಶಾಲೆ ಸರ್ಕಾರಿ ಪ್ರೌಢಶಾಲೆ ಅಜ್ಜವರ. ಅಜ್ಜವರ. ಎಕ್ಸಾಮ್ ಆಗ್ತಾ ಉಂಟು ಈಗ? ಎಕ್ಸಾಮ್ ಆಗ್ತಾ ಉಂಟು. ಯಾವುದು? ಪ್ರಿಪರೇಟಿವ್ 1. ಓಕೆ. ನಿಮ್ಮ ತಂದೆಯವರಿಗೆ ಹುಷಾರಿಲ್ಲ, ತುಂಬ ವರ್ಷದಿಂದ ಅವರು ನಿಮ್ಮನ್ನೆಲ್ಲ ಸಾಕಿ ಒಂದು ಶಾಲೆಗೆ ಕಳಿಸಲಿಕ್ಕೆ ಅವರೆಲ್ಲ ತುಂಬ ಪ್ರಯತ್ನ ಮಾಡಿ ಅಷ್ಟೊತ್ತಿಗೆ ಹೋಗಿ ನೀವು ಒಂದು ಹಂತಕ್ಕೆ ಬರುವವರೆಗೂ ಹುಷಾರಿಲ್ಲದಾಯಿತು. ಇವಾಗ ನಿಮ್ಮ ಎಜುಕೇಷನ್ ಕೂಡ ಉಂಟು, ಮುಂದಕ್ಕೆ ದೊಡ್ಡ ಒಂದು ಸವಾಲು ನಿಮಗೆ. ಈ 4 ವರ್ಷದಲ್ಲಿ ನೀವು ತುಂಬ ಕಷ್ಟ ಎಲ್ಲ ಅನುಭವಿಸಿರ್ಬೋದು. ತಂದೆಗೆ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಕಷ್ಟ ಬಂದೇ ಬರ್ತದೆ. ನೀವು ಎಷ್ಟು ಸ್ಟ್ರಗಲ್ ಅನುಭವಿಸಿದ್ರಿ ಈ ಹಂತದಲ್ಲಿ ಓದಲಿಕ್ಕೆ, ಇದಕ್ಕೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಕೂಡ ಆಗಿರ್ಬೋದು? ಶಾಲೆಯಲ್ಲಿ ತುಂಬ ಫೀಸ್ ಎಲ್ಲ ಕಟ್ಟಲಿಕ್ಕಿತ್ತು. ಅಂದರೆ ಸ್ಕೂಲ್ ಡೇ ಬಂತು ಎಲ್ಲ. ಈಗ 10th ಲಾಸ್ಟ್ ಸೆಂಡಪಿಗೆ ಅದಕ್ಕಿದ್ದಕ್ಕೆಲ್ಲ ಅನ್ನ ಬೇಕು, ಆಗುವಷ್ಟು ಅನ್ನ ಕಟ್ಟಿದ್ದಾರೆ. ಇನ್ನು ನೆಕ್ಸ್ಟಿಗೆ ಎಂತ ಗೊತ್ತಿಲ್ಲ. ಸರ್ಕಾರಿ ಶಾಲೆ ಅಂತ ಹೇಳಿದರೆ ಫೀಸು ಸರ್ಕಾರದವರು ಭರಿಸ್ತಾರೆ. ಯಾವ ಖರ್ಚು ಎಕ್ಸ್ಟ್ರಾ ಬೀಳ್ತದೆ ನಿಮಗೆ? ಅದೇ ಸ್ಕೂಲ್ ಡೇದು ಟೂರು, 10th ಟೂರು, ಅದಕ್ಕೆಲ್ಲ ತುಂಬ ಆಗ್ತದೆ. ಅದಕ್ಕೆಲ್ಲ ಖರ್ಚಾಗುವಂಥದ್ದು. ಅಪ್ಪನೂ ತುಂಬ ದಿನ ಆಯಿತು ಎಲ್ಲಿಗೆ ಹೊರಗಡೆ ಎಲ್ಲಿಗೆ ಹೋಗಲಿಲ್ಲ. 4 ವರ್ಷ ಆಯಿತು ಮನೆಯಲ್ಲಿದ್ದಾರೆ. ನಮ್ಮನ್ನು ಮಾತ್ರ ಕಳಿಸ್ತಾರೆ, ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ. ಏನಾಗಬೇಕು ಅಂತ ಕನಸು? ನಾನು ಟೀಚರ್ ಆಗಬೇಕು ಅಂತೇಳಿ. ಓದುವಾಗ ಯಾವ ಥರ ಒಂದು ದಿವಸ ನಿಮಗೆ ಅನಿಸ್ತಾ ಉಂಟು, ನಾನು ನನ್ನ ಕನಸನ್ನು, ತಂದೆ ಡ್ರೀಮನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ತಂದೆ ಬೇಕಲ್ಲ ಬೆನ್ನಲ್ಲಿ ಸಪೋರ್ಟ್ ಮಾಡಲಿಕ್ಕೆ? ಕಲಿಬೇಕು, ಕಲಿತು ಅಪ್ಪನ ಹುಷಾರು ಮಾಡಿಸ್ತೇನೆ. ಹೌದಾ? ಅಪ್ಪನ ಆಸೆ ಈಡೇರಿಸ್ತೇನೆ. ಅಪ್ಪನ ಕನಸೇನು? ಅಲ್ಲೇ ಕಲಿತು ಅಲ್ಲೇ ಜಾಬಲ್ಲಿ ಇರಬೇಕು ಅಂತ. ಜಾಬಲ್ಲಿ ಇರಬೇಕು ಅಂತೇಳಿ. ಸ್ಕೂಲಲ್ಲೆಲ್ಲ ಹೋದಾಗ ಈಗ ತಂದೆ ಮದ್ದಿಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ತಂದೆಯನ್ನೆಲ್ಲ, ಆಗ ಮದ್ದಿಗೆಲ್ಲ ಕರ್ಕೊಂಡು ಹೋಗುವಾಗ ದಿವಸ ನಿಮಗೆ ಸ್ಕೂಲಿಗೆ ಹೋದಾಗೆಲ್ಲ ಮನಸ್ಸಲ್ಲಿ ಪಾಠದ ಕಡೆ ಗಮನ ಬರ್ತದೆ ಅಲ್ಲ, ಮನೆದು ಚಿಂತೆ ಆಗ್ತಾ ಇರ್ತದೆ ಒಂದು ಕಡೆಯಿಂದ? ಮನೆದು ಚಿಂತೆ ಆಗ್ತದೆ, ಪಾಠ ಸಹ ಬೇಕು. ಅಪ್ಪ ಎಂತ ಮಾಡ್ತಾರೆ, ನೆಕ್ಸ್ಟ್ ಎಂತ ಮಾಡ್ತಾರೆ, ಅನ್ನಕ್ಕೆ ಹೇಗೆ ಮಾಡೋದು ಇದೆಲ್ಲ ಆಗ್ತದೆ. ಹಾಸ್ಪಿಟ್ಲಿಗೆ ಹೋದಾಗ ದೊಡ್ಡ ದೊಡ್ಡ ಬಿಲ್ಲು ಕೊಡ್ತಾರಲ್ಲ ಅವರು, ಹಾಸ್ಪಿಟಲ್ ಅವರು ತುಂಬ ದುಡ್ಡು ಕಟ್ಟಬೇಕಲ್ಲ, ತುಂಬ ದುಡ್ಡು ಕಟ್ಟಿದಾರಲ್ಲ ಆಲ್ರೆಡಿ. ಅದು ಕೂಡ ಓದುವಾಗೆಲ್ಲ ನಿಮಗೆ ನೆನಪು ಬರ್ತದೆ ಮನಸ್ಸಿಗೆ? ಅಂದರೆ ಅದನ್ನು ಅವರ ಫೈಲನ್ನು ನೋಡುವಾಗಲೇ ಭಯ ಆಗ್ತದೆ. ಎಷ್ಟು ಬರೆದಿರ್ತಾರೆ ಅಂದರೆ ಅದು ನೋಡುವಾಗಲೇ ತುಂಬ ಭಯ ಆಗ್ತದೆ. ಎಂತ ಬರೆದಿರ್ತಾರೆ ಅಂತ ಆ ಡಾಕ್ಟರ್ ಸೈನ್ದಲ್ಲಿ ಅರ್ಥ ಆಗೋದಿಲ್ಲ. ಅಮ್ಮನವರು ಎಂತ ಹೇಳುದಿಲ್ಲ, ಎಂತ ಹೇಳಿದ್ರು ಅಂತ ಹೇಳಿದ್ರು ಹುಷಾರಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಹೀಗೆ ಅಂತ. ಆದರೆ ಅವರಿಗೆ ಗೊತ್ತುಂಟು ಎಷ್ಟು ಇದಾಗ್ತುಂಟು ಅಂತ. ಅಷ್ಟೇ ಮೆಡಿಸಿನ್ ಎಲ್ಲ ಉಂಟು ಅಪ್ಪನಿಗೆ. ಈಗ ಕಿಮೋ ಇಂಜೆಕ್ಷನ್ ಕೊಡ್ತಾರೆ, ತುಂಬ ನೋವುದು. ಅಪ್ಪನ ನೋವನ್ನು ನೀನು ಗಮನಿಸಿದ್ಯಾ? ಅಪ್ಪ ಎಂತ ಹೇಳ್ತಾರೆ ಪೇನನ್ನು? ಕಾಲು ಎಳಿತದೆ, ತುಂಬ ಸಲ ಮದ್ದು ಸಹ ಹಚ್ತೇನೆ. ಅಂದರೆ ಅವರಿಗೆ ಸೆಳಿತದೆ ಕಾಲೆಲ್ಲ. ಮಂಗಳೂರು ತನಕ ಹೋಗುದು ಇಲ್ಲಿಂದ, ಕೂತಲ್ಲಿ, ಮತ್ತು ಅಲ್ಲಿ ಸಹ ತುಂಬ ಕೂತ್ಕೊಳ್ಳೋದು ಇಂಜೆಕ್ಷನ್ ಆದಮೇಲೆ. ಅದೆಲ್ಲ ಅವರಿಗೆ ತುಂಬ ನೋವಾಗ್ತದೆ, ಕೂಡ ಕಷ್ಟ ಆಗ್ತದೆ. ಅದನ್ನು ನಮ್ಮ ಜೊತೆ ಹೇಳುದಿಲ್ಲ, ಅವರವರ ಅಷ್ಟಾಗೆ ಇರ್ತಾರೆ. ಎಂತ ಹೇಳಿದ್ರು ನಾನು ಹುಷಾರಿದ್ದೀನಿ ಅಂತ ಹೇಳ್ತಾರೆ. ನಿಮ್ಮ ಸ್ಕೂಲಲ್ಲೆಲ್ಲ ಟೀಚರ್ಸ್ ಎಲ್ಲ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಇವತ್ತು ಸಹ ಶಾಲೆಯಿಂದ ಕಳಿಸ್ಬೇಕಂದ್ರೆ ಕಳಿಸಿದ್ದಾರೆ. ಮಾರ್ಕ್ ಹೇಗೆ ಉಂಟು ಕ್ಲಾಸಲ್ಲಿ? ನೀವು ಎಷ್ಟು ಓದೋದ್ರಲ್ಲಿ ಹೇಗಿದ್ದೀರಾ? ಓದ್ತಿದ್ದೆ ನಾನು, ಆಗುವಷ್ಟು ಓದ್ತೇನೆ. ಕ್ಲಾಸಲ್ಲಿ ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು ಸಿಗ್ತದೆ. ಡಿಸ್ಟಿಂಕ್ಷನ್ ಸಿಗ್ತದೆ. ಈ ಸಲ ಎಷ್ಟು ಸಿಗ್ಬೋದು SLCಯಲ್ಲಿ? 500 500 ಎಬೋ. ಎಸ್, ವೆರಿ ಗುಡ್. ಅಣ್ಣ 500 ಮಾರ್ಕ್ ತೆಗೆದಿದ್ದಾರೆ,
625. 625ರಲ್ಲಿ 500 ಎಬೋ ತೆಗೋ ಡ್ರೀಮ್ ಉಂಟು. ಎಸ್, ಹಾಗಾದರೆ ಒಂದು ಒಳ್ಳೆ ಮೆರಿಟ್ ಸ್ಟೂಡೆಂಟೇ ಒಂದು ಲೆಕ್ಕದಲ್ಲಿ ನೋಡೋದಾದರೆ. ಕ್ಲಾಸಲ್ಲಿ ಎಷ್ಟನೇ ಸ್ಥಾನ? 10ನೇ ಟಾಪ್ 10 ಒಳಗಿದ್ದಾರೆ. ಔಟ್ ಆಫ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಕ್ಲಾಸಲ್ಲಿ? 54ರಲ್ಲಿ 10 ಒಳಗಿರುವವರು. ನೋಡಿ, ವಿದ್ಯಾರ್ಥಿನಿ ಈ ಒಂದು SLC ಪರೀಕ್ಷೆ ಬರಲಿಕ್ಕೆ ರೆಡಿಯಾಗಿರುವಂಥ ಹೊತ್ತು. ಇನ್ನೊಂದು 2-3 ತಿಂಗಳು, ಮಾರ್ಚಲ್ಲಿ ಅಲ್ವಾ ಪರೀಕ್ಷೆ? ಮಾರ್ಚಲ್ಲಿ ಪರೀಕ್ಷೆ ಇದೆ. ತಂದೆ ಈ ಥರ ಕ್ಯಾನ್ಸರ್ 4ನೇ ಹಂತದಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಡಿಸ್ಟಿಂಕ್ಷನ್ನು, ಕ್ಲಾಸಲ್ಲಿ 55 ವಿದ್ಯಾರ್ಥಿಗಳಲ್ಲಿ 10ನೇ ಸ್ಥಾನದಲ್ಲಿರುವಂತಹ ಈ ವಿದ್ಯಾರ್ಥಿನಿಗೆ ಈಗ ಬೇಕಾಗಿದ್ದು, ಧೈರ್ಯ ತುಂಬಬೇಕಾದ್ದು ನಾವು ಜನ. ಹಾಗಾಗಿ ಹಿಂದುಳಿದ ಸಮುದಾಯದ ಈ ವಿದ್ಯಾರ್ಥಿನಿ ಟೀಚರ್ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ. ಟೀಚರ್ ಆಗಬೇಕು ಅಂತಾದರೆ ಈ SLCಲಿ ಒಳ್ಳೆ ಮಾರ್ಕ್ ತೆಗಿಲೇಬೇಕು. ಒಂದು ಕಡೆ ತಂದೆಯ ಅನಾರೋಗ್ಯ, ಇನ್ನೊಂದು ಕಡೆಯಲ್ಲಿ ವಿದ್ಯೆ, ಪರೀಕ್ಷೆ ಎದುರು ಬರ್ತಾ ಇದೆ. ಮನಸ್ಸಲ್ಲಿ ತುಂಬ ತಂದೆಯ ನೋವನ್ನು ಇಟ್ಕೊಂಡು ವಿದ್ಯಾರ್ಥಿನಿ ಇವತ್ತು ಪ್ರಿಪ್ರೇಟರಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ನಾನು ಕೇಳೋದೊಂದು, ನನ್ನ ಮನವಿ, ನಿಮ್ಮ ಕೈಯಲ್ಲಿ ನಮಗೊಂದು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅಥವಾ ಒಂದು 50 ರೂಪಾಯಿ ದೊಡ್ಡದು ಅಲ್ಲ. ಇವರ ತಂದೆ ಹುಷಾರಾದರೆ, ಆದಷ್ಟು ಬೇಗ ಹುಷಾರಾದರೆ, ಖಂಡಿತವಾಗಿಯೂ ಕೂಡ ಇವರ ಮನಸ್ಸಲ್ಲಿರುವಂತಹ ಒಂದು ಆ ಆಲೋಚನೆಗಳು ಪರೀಕ್ಷೆ ಬರೆಯುವಾಗ ಆರಾಮವಾಗಿ ಬರೀತಾರೆ. ಚಿಂತೆ ಇಟ್ಟುಕೊಂಡು ಪಾಪ ಈ ವಿದ್ಯಾರ್ಥಿನಿ ಬರೆಯುವಂಥ ಪರಿಸ್ಥಿತಿ ಬೇಡ. ದಯವಿಟ್ಟು ನಾವೆಲ್ಲರೂ ನಮ್ಮ ಕೈಯಿಂದ ನಾವು ಏನೋಕ್ಕೂ ಖರ್ಚು ಮಾಡ್ತೀವಿ, ಎಂತೆಂಥದಕ್ಕೂ ಖರ್ಚು ಮಾಡ್ತೀವಿ. ಒಂದು ಒಳ್ಳೆಯದಕ್ಕೆ, ಒಂದು ಕನ್ನಡ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನಾವು ಸಹಾಯ ಮಾಡೋಣ. ಈ ವಿದ್ಯಾರ್ಥಿನಿಗೆ ಸಹಾಯ ಮಾಡಿ ಒಂದು ಕೈಯಲ್ಲಿ ಕೊಟ್ಟರೆ ಇನ್ನೊಂದು ಕೈಯಲ್ಲಿ ದೇವರು ನಮಗೆ ಕೊಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಇವರ ಕುಟುಂಬಕ್ಕೆ ಸಾಕಷ್ಟು ಸಹಾಯ ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತೇಜಸ್ವಿ ಅವರ ತಂದೆ ಮಲಗಿದಲ್ಲಿದ್ದಾರೆ. ಅವರಿಗೆ ನಡಿಲಿಕ್ಕೆ ಆಗುತ್ತೆ, ಬಟ್ ತುಂಬ ನಡಿಲಿಕ್ಕೆಲ್ಲ ಆಗೋದಿಲ್ಲ. 4ನೇ ಹಂತ. ಅವರಿಗೆ ಕತ್ತಿನ ಭಾಗದಲ್ಲಿ ಕ್ಯಾನ್ಸರ್ ಆಗಿರುವಂಥದ್ದು. ಸುಮಾರು 4ನೇ ಹಂತದಲ್ಲಿ ಇದೆ. ಸದ್ಯ ಇವರ ಕುಟುಂಬಸ್ಥರು, ಮನೆಯವರು ಎಲ್ಲ ಇಲ್ಲಿ ಇದ್ದಾರೆ. ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅವರು ಭಾಳ ಕಷ್ಟಪಡ್ತಾರೆ ಮಾತಾಡಲಿಕ್ಕೆ. ಹಾಗಾಗಿ ಅವರನ್ನು ನಾವು ಮಾತಾಡುವ ಪ್ರಯತ್ನಕ್ಕೆ ನಾವು ಹೋಗೋದಿಲ್ಲ. ಅಂದರೆ ಅವರು ತುಂಬ ಸುಸ್ತಾಗುತ್ತೆ. ಈಗಾಗಲೇ ಕೀಮೋಥೆರಪಿಯಲ್ಲಿ ಇದ್ದಾರೆ ಅವರು. ಕೀಮೋ ಅನುಭವಿಸಿದವರಿಗೆ ಅದರ ಯಾತನೆ ಗೊತ್ತು. ಭಾಳಷ್ಟು ನೋವು. ಆ ನೋವನ್ನು ತಿಂದ್ಕೊಂಡು ಮಗಳ ಪರೀಕ್ಷೆ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇದ್ರು, ಅಪ್ಪ ನೋವು ತೋರಿಸೋದಿಲ್ಲ ನನ್ನ ಎದುರು ಅಂತ. ಎಷ್ಟು ಮನಸ್ಸಲ್ಲಿ ನೋವಿದ್ರು ಕೂಡ ಅಪ್ಪ ತೋರಿಸೋದಿಲ್ಲ. ಅಪ್ಪ ಅದನ್ನು ಅಡಗಿಸಿಟ್ಟುಕೊಳ್ತಾರೆ. ನಾನು ಹುಷಾರಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ಅಪ್ಪ ಒಂದು ಕನಸು ಕಂಡದ್ದು ಮಗಳು ಟೀಚರ್ ಆಗಬೇಕು ಅಂತೇಳಿ, ಒಳ್ಳೆ ಓದಬೇಕು ಅಂತೇಳಿ. ಆ ಕನಸನ್ನು ಸಾಕಾರ ಮಾಡಲಿಕ್ಕೆ ಇವತ್ತು ಮಗಳಿಗೊಂದು ಆಸೆ, ಅಪ್ಪನ ಕನಸನ್ನು ನಾನು ಈಡೇರಿಸಬೇಕು. ಈ ಸತಿ SLC ಪರೀಕ್ಷೆಯಲ್ಲಿ 500ಕ್ಕೂ ಹೆಚ್ಚು ಅಂಕವನ್ನು ನಾನು ತೆಗಿಬೇಕು ಅನ್ನುವಂಥ ಕನಸನ್ನು ಮಗಳಿಟ್ಟುಕೊಂಡಿದ್ದಾರೆ. ನಾವು ಇವರಿಗೆ ಆಲ್ ದ ಬೆಸ್ಟ್ ಹೇಳಬೇಕು. ಹಾಗೆಯೇ ಖಂಡಿತವಾಗಿಯೂ ತಂದೆಯ ಆಸೆ. ಮಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಕಣ್ಣೀರಿಗೆ ನಮ್ಮ ಜನ ಉತ್ತರ ಕೊಡಬೇಕು. ನಾನು ಹೇಳೋದು, ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಇವರ ಅಕೌಂಟಿಗೆ ಬರುವಾಗ ಮಾಡಿ. ಪಾಪ 20 ಲಕ್ಷ ಇದುವರೆಗೆ ಖರ್ಚು ಮಾಡ್ಕೊಂಡಿದ್ದಾರೆ. ಆಯುಷ್ಮಾನಲ್ಲಿ 12 ಲಕ್ಷ ಬಂದಿದೆ. 8 ಲಕ್ಷವನ್ನು ಕೈಯಿಂದ ಹಾಕಿಕೊಂಡಿದ್ದಾರೆ. ಈ ಕುಟುಂಬ ಬಡತನದ ಕುಟುಂಬ. ಅವರ ಹತ್ರ ಅಷ್ಟು ದುಡ್ಡು, ಎಲ್ಲ ಕಡೆ ಸಾಲ ಮಾಡ್ಕೊಂಡಿದ್ದಾರೆ ಪಾಪ. ನಾವು ಈ ಹುಡುಗಿ ಈಗ ಟೆನ್ಷನ್ ಅಂದರೆ ಎಕ್ಸಾಮಿಗೆ ಒಂದು ಕಡೆ, ಇನ್ನೊಂದು ಕಡೆ ಅಪ್ಪನಿಗೆ ಹುಷಾರಿಲ್ಲ, ಮತ್ತೊಂದು ಕಡೆ ಈ ದುಡ್ಡು ಸಾಲದ ಒಂದು ಟೆನ್ಷನ್ನು. ಏನೇ ಆಗಲಿ, ಆದರೆ ಈ ಸ್ಟ್ರಗಲ್ ಮಾಡೋದಿದೆಯಲ್ಲ, ಕೆಲವರಿಗೆ ಸ್ಟ್ರಗಲ್ ಬರ್ತಾನೇ ಇರ್ತದೆ ಲೈಫಲ್ಲಿ. ಒಂದಲ್ಲ ಒಂದು ಸ್ಟ್ರಗಲ್ ಬರ್ತಾನೆ ಇರ್ತದೆ. ಆ ಸ್ಟ್ರಗಲನ್ನು ಮೀರಿ ಈ ಹುಡುಗಿ ಬೆಳಿಬೇಕು ಅಂತ ನನ್ನ ಒಂದು ಆಸೆ. ನಾನು ಹೇಳೋದು, ಈಗ ಅವರ ಮಿಸಸ್ಸನ್ನು ಮಾತಾಡಿಸಿದ ನಾನು, ಬೇಬಿ ಕುಮಾರ್ ಅವ್ರದ್ದು ಮಗಳನ್ನು ಮಾತಾಡಿಸಿದೆ. ಇನ್ನೊಬ್ಬ ಮಗ ಇರುವಂಥದ್ದು, ಆಲ್ರೆಡಿ PUCಯಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇರುವಂಥ ಮಗ, ಸುಳ್ಯದ ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ. ಇಂತಹ ಕುಟುಂಬಕ್ಕೆ ನಾವು ಈ ಟೈಮಲ್ಲಿ ನೆರವಿಗೆ ನಿಂತರೆ ಅವರಿಗೆ ಒಂದು ಸಹಾಯ ಆಗುತ್ತೆ. ಯಾಕಂದರೆ ಓದುವಂಥ ಮಕ್ಕಳು ಮನೆಯಲ್ಲಿರುವಂಥದ್ದು, ಜಾಬಲ್ಲಿರುವಂಥ ಮಕ್ಕಳು ಇಲ್ಲ. ಓದುವಂಥ ಮಕ್ಕಳು ಇರಬೇಕಾದ್ರೆ ನಾವು ನಮ್ಮ ಕೈಯಿಂದಾದಂತಹ ಸಹಾಯವನ್ನು ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಕಷ್ಟ ಅನ್ನೋದು ಹೇಳ್ತಾರೆ, ಮನುಷ್ಯರಿಗೆ ಬಾರದೆ ಇನ್ಯಾರಿಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ. ಕಷ್ಟ ಈಗ ಬಂದಾಗಿದೆ. ಈ ಕಷ್ಟವನ್ನು
ಹೊರಗೆ ಬರಬೇಕು, ಈ ಕಷ್ಟದಿಂದ ಹೊರಗೆ ಬರಬೇಕು ಅಂತಾದರೆ ಈ ಕುಟುಂಬಕ್ಕೆ ಆರ್ಥಿಕ ಸಹಾಯದ ಅಗತ್ಯತೆ ಇದೆ. ಹಿಂದೆ ತುಂಬ ಸ್ಟೋರಿಗಳನ್ನು ಮಾಡಿದ್ದೇವೆ. ಎಲ್ಲ ಸ್ಟೋರಿಗಿಂತ ಇದೊಂದು ಡಿಫ್ರೆಂಟ್ ಆಗಿದೆ. ಯಾಕಂತ ಹೇಳಿದರೆ ಈ ಥರ ವಿದ್ಯಾರ್ಥಿನಿ ಒಬ್ಬಳು ಒಳ್ಳೆ ಓದ್ತಿರುವಂಥ ವಿದ್ಯಾರ್ಥಿನಿ ಟಾಪ್ 10ನಲ್ಲಿದ್ದಾಳೆ ಕ್ಲಾಸ್ ಒಳಗಡೆ, ಸರ್ಕಾರಿ ಶಾಲೆ, ಅದು ನಮ್ಮ ಕನ್ನಡ ಶಾಲೆ. ಅಂಥ ಕನ್ನಡ ಶಾಲೆ ಬೆಳಿಬೇಕು ಅಂತೆಲ್ಲ ನಾವು ಹೋರಾಟ ಮಾಡ್ತೀವಿ. ಎಷ್ಟೋ ಕಡೆ ಕನ್ನಡ ಶಾಲೆ ಮುಚ್ಚಿ ಹೋಗ್ತಾ ಇದೆ ಎಲ್ಲ ಹೇಳ್ತಾರೆ. ಆದರೆ ಇಂಥ ವಿದ್ಯಾರ್ಥಿಗಳು ಆ ಕನ್ನಡ ಶಾಲೆಯನ್ನು ಉಳಿಸ್ತಾ ಇದ್ದಾರೆ. ಹೇಗೆ ಉಳಿಸ್ತಾ ಇದ್ದಾರೆ? ಮಾರ್ಕ್ ತೆಗೆಯುವ ಮೂಲಕ, ತಮ್ಮ ಪ್ರಯತ್ನದ ಮೂಲಕ ಅವರು ಆ ಕನ್ನಡ ಶಾಲೆಯನ್ನು ಉಳಿಸ್ತಾ ಇದ್ದಾರೆ. ಹಾಗೆ ಈ ವಿದ್ಯಾರ್ಥಿನಿ ಇವತ್ತು ಪ್ರಯತ್ನ ಮಾಡ್ತಿರುವಂಥದ್ದು. ತಂದೆ ಒಂದು ಬಹುಶಃ ಅವರಿಗೆ ನಾವು ಸಹಕಾರ ಕೊಟ್ಟರೆ, ಈ ಟೈಮಲ್ಲಿ ಅವರ ಚಿಕಿತ್ಸೆಗೆ ನಾವು ಸ್ವಲ್ಪ ಏನಾದರೂ ಸಹಾಯ ಮಾಡಿದರೆ ಖಂಡಿತ ಇವರು ಒಂದು 530 540 ಮೇಲೆ ಇವರು ಅಂಕ ತೆಗಿತಾರೆ. 40 ಮಾರ್ಕನ್ನು ಜಾಸ್ತಿಯೇ ತೆಗಿಬೋದು. ಇವರ ಟಾರ್ಗೆಟ್ ಅಂದರೆ 500 ಅಲ್ಲ, ಅದಕ್ಕಿಂತ ಜಾಸ್ತಿಯೇ ತೆಗಿತಾರೆ. ಅವ್ರು ಔಟ್ ಆಫ್ 600 ಅವರು ಟೆನ್ಷನ್ ಫ್ರೀ ಆದರೆ, ನಾವು ಅಷ್ಟು ಮಾಡಿಕೊಟ್ರೆ, ಇವರು ಇನ್ನೊಂದು 3 ತಿಂಗಳಿದೆ ಪರೀಕ್ಷೆಗೆ. ನೋಡಿ, ತುಂಬ ಹತ್ತಿರ ಇರುವಂಥ ಸಮಯ. ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಮಾನವೀಯ ನೆಲೆಯಿಂದ ಇವ್ರ ಜೊತೆಗೆ ಇರೋಣ. ಇದು ನನ್ನ ರಿಕ್ವೆಸ್ಟ್. ಹಿಂಗೆ ಮಾಡಿದ್ರೆ ಪಾಪ ಈ ಫ್ಯಾಮಿಲಿಗೆ ಏನೋ ಒಂದು ಉಪಕಾರ ಆಗ್ತದೆ. ನನ್ನ ಕೈಯಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ನಾನು ಈ ಫ್ಯಾಮಿಲಿಗೆ ನಾನು ಮಾಡ್ತೇನೆ. ನಿಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ನೀವು ಮಾಡಿ. ನಾನು ಫಸ್ಟು ನನ್ನ ಕಡೆಯಿಂದ ನನ್ನ ಒಂದು ಡೊನೇಷನ್ ಈ ಕುಟುಂಬಕ್ಕೆ ನಾನು ಕೊಡ್ತೇನೆ. ನಾವು ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಮಾಡಿದರೆ ದೇವರು ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಹಾಗಾಗಿ ಈ ಕುಟುಂಬ, ಈ ಹುಡುಗಿ ಪಾಪ ಏನು ಕನಸು ಕಂಡಿದೆ, ಎಲ್ಲ ಡ್ರೀಮ್ಗಳು ಫುಲ್ಫಿಲ್ ಆಗಲಿ. ಇದು ನನ್ನದು ಸಣ್ಣ ಒಂದು ಮೊತ್ತ ಆಗಿರ್ಬೋದು, ಬಟ್ ಆದರೆ ನಮ್ಮ ವಿಡಿಯೋದ ಮೂಲಕ ತುಂಬ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ನನ್ನ ಒಂದು ಫಸ್ಟ್ ಒಂದು ಇದನ್ನು ನಾನು ನಿಮ್ಮ ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡ್ತೇನೆ. ದಯವಿಟ್ಟು ನೀವೇ ತಗೊಳ್ಳಿ. ನಾನು ಇದನ್ನು ಫಸ್ಟ್ ಹ್ಯಾಂಡಲ್ ಮಾಡಿದ್ದೇನೆ. ಹಾಗೆ ನೀವು ಕೂಡ ಮರಿಬೇಡಿ, ತಪ್ಪದೆ ಈ ಫ್ಯಾಮಿಲಿಗೆ ನಿಮ್ಮ ಸಹಕಾರವನ್ನು ಕೊಡಿ ಅಂತ ನಾನು ಮನವಿ ಮಾಡ್ತಾ, ಬೇಬಿ ಕುಮಾರ್ ಅವರ ಪತ್ನಿಯಾಗಿರುವಂತಹ ಪುಷ್ಪಲತಾ ಅವರು ನಮ್ಮ ಜೊತೆ ಇದ್ದಾರೆ. ಪುಷ್ಪಲತಾ ಅವರೇ ನಮಸ್ತೆ. ಎಂಚಲರು ಬೇಬಿ ಕುಮಾರ್ ಕ್ಯಾನ್ಸರ್ ಸ್ಟೇಜ್ 4 ಒಳ್ಳೆರು ಯಾರನ್ನ ಜೀವನದ ಡಾಕ್ಟ್ರ್ ಇತ್ತೆ ಬಂತೇರು. ಮಸ್ತ್ ದುಡ್ಡು ಖರ್ಚು ಆತನು ಇತ್ತೆ, ಆಲ್ರೆಡಿ ನಿಕ್ಲಿಗೆ ಆತನು ನಾನೆಲ್ಲ ಇತ್ತೆ ಮಸ್ತ್ ದುಡ್ಡು ನಿಕ್ಲು ಬರಿಸೋಡ ದಾದ ನಿಕ್ಲಿನ ಫ್ಯಾಮಿಲಿಡು ಇರೆಗ್ಲ ಹುಷಾರಿಚ್ಚಿ ಕಾರು ಬೇನೆ ಅಂತ ಬಂದೊಂದುಲ್ಲರು ಆಪ್ರೇಷನ್ ಪೂರ ಆತನ ಕೆಲಸ ಉಪಜಾರಿ ಇರಲ್ಲ ಸಂಸಾರ ಎಂಚ ನಿಭಾಯಿಸೊಂದುಲ್ಲರು ನಿಕ್ಲಿತೆ ಆಯ್ತಾ ಮಲ್ತೊಂದುಲ್ಲರು ನಿಕ್ಲಿತೆ ಕುಟುಂಬದ ಸಹಾಯ ಮಾಡ್ತೀರಿ. ಸಾಲ ಸಾಲ ಮಾಡ್ತೇಂಗ್ಲ ಏತು ಸಾಲ ಬಂದು ಗೊತ್ತಿದ್ದಿ ಅದು ಸಾಲ ಬಂತ ಸಂಗೋಟು ವೈಟ್ ನೆಟ್ಟು ಪೂರ ಸಾಲ ಮಾಡ್ತೀರಿ. ಜೋಕೊಂಡು ಸಾಲೆ ಬಪ್ಪ ಎಲ್ಲ ಬಂಗಾತ್ರ ಸಿಗಿ ಬಂಗಾತ್ರ ನಿಂಕ್ಳಿಗೆ ತಿಂಡಿ ಮಲ್ತು ತೋಡು ಅಂದ್ರೆ ತಿಂಗಳ ಅರೆ ಸುಮಾರು ನಲ್ಲ ಖರ್ಚು ಉಂಡಿಗೆ ಅಂಚಾತು ನನ್ನ ತುಂಬ ಖರ್ಚಿಗೆ ಆಯ್ತಾ ಸಾಧ್ಯ ನಿಂಕ್ಲ ನಿನ್ನಿತ್ತೆ ಪತ್ತನ ಅರ್ಧಾದ ಕೆಲಸ ಮಾಡ್ತೊಂದಿತ್ತೀರಿ. ಸುಳ್ಳು ಹೋದಂಗೆ ಇಟ್ಟು 500 ರೂಪಾಯಿ ಸಂಬಳಗೂ ಬೆಂದು ಇಂತೀರಿ ನನ್ನ ಕೊಂಡ್ರನಾಗ 500 ರೂಪಾಯಿ ಸಂಬಳ ಇತ್ತನ ಅಲ್ಲ ಟೆಂಕ್ಲ ಪೊರ್ಲು ಜೀವನ ಒಂದಿತ್ತುಂಡು ಯಾರಕ್ಕುಳ್ಳುತ್ತು ಸಮಯ 4 ವರ್ಷ ಒಂದು ಬರ್ತೇನೆ 4 ವರ್ಷ ಅರೆ ಪಾರ ಬರ ಗಾಡಿ ಅವಡಾತಿ 3,500 ರೂಪಾಯಿ ಹಾಕೊಂಡು ಗಾಡಿಗೆ ಕುಡ್ಲಾ ಹೋಗ್ತು ತಿಂಗಳಿಗೆ ಖರ್ಚು ಉಂಟು ನಿಕ್ಲಿಕ್ಕೆ 25 ದಿನಕ್ಕೊರ ಪೋಡು ಕುಡ್ಲಾಗ ಜನ ಗಾಡಿ ಇಟ್ಟು ಇಲ್ಲೇ ತುಂಬ ಹೋಗ್ನ ಗಾಡಿಲೇ ತುಂದಾರ ಪುಣ್ಣ ಕೊಡತ್ತು ಸಹಾಯ ಮಲ್ಪಲಿ ಇಂಕ್ಲಿಗೆ ಏತು ಇಂಜೆಕ್ಷನ್ಗೆ ಏತು ಇಂಜೆಕ್ಷನ್ಗೆ 25,000 ಹಾಕೊಂಡು ಬಂದ್ಪೇರು ಡಾಕ್ಟರ್ ಬಂತೇರು ಒಂದು ಇಂಜೆಕ್ಷನ್ಗೆ 25 ದಿನಕ್ಕೊರ ಅವು ಕೊರೋಡು ಕುಸು ಬೇತೆ ಮಾತ್ರೆಗೆ ಪೋಪ್ನವ್ರ ಖರ್ಚಿ ಪೂರ ಆತು ಸಾಧಾರಣ ಒಂಜಿ 30,000-40,000 ರೂಪಾಯಿ ಬೋಡಾಪ್ನಿಂಕ್ಲಿ ತಿಂಗಳಿಗೆ 25 ದಿನಕ್ಕೊರ ಬೋಡತ್ತು ಸಂಗೋಡು ಆಯ್ತು ನಿಟ್ಟು ಪೂರ ಸಾಲ ಮಂತುತ್ತ ನನ್ನ ತಮ್ಮ ಸಂದವನ ಇಂಚಂದಲ್ಲ ಆತು ನಿಂಕ್ಲಿಗೆ ಯಾಕೆ ಬೋಡತ್ತು ಸಹಾಯ ಮಲ್ಪಲಿ ಇಂಕ್ಲಿಗೆ ಆತಿಕೊಂಡು ಡಾಕ್ಟರ್ ದಾದಾಗೊಂಡಿರು ಯಾರನ್ನ ಭವಿಷ್ಯ ಹುಷಾರಾಪೇರು ಬಂತೇರು ದುಡ್ಡು ಖರ್ಚು ಮಲ್ಪೋಡು ಹುಷಾರಾಪೇರು ಒಂದು ಮರ್ದು ಮಲ್ತಿಜಿಂದ ಬುಕ್ಕ ನಾನು ಮಿತ್ತದ ಒಂದು ಪನೇರಾಪಜಿಂದಲೂ ಬಂತೇರು. ಬೇಬಿ ಕುಮಾರ್ ಅವರ ಮಗ ಗಗನ್ ಅವರು ನಮ್ಮ ಜೊತೆ ಇದ್ದಾರೆ. ಗಗನ್ ಕೂಡ ಬ್ರಿಲಿಯಂಟು. ಹೇಗೆ ತಂಗಿ ಬ್ರಿಲಿಯಂಟೋ ಅದೇ ಥರ ಗಗನ್ ಕೂಡ ಬ್ರಿಲಿಯಂಟು. ಲಾಸ್ಟ್ SLC ಎಕ್ಸಾಮಲ್ಲಿ 500 ಅಂಕವನ್ನು ಪಡೆದುಕೊಂಡಿದ್ದಾರೆ 625ಕ್ಕೆ. ಇವಾಗ ಅವರು PUC ಕಾಮರ್ಸ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ
ಪರೀಕ್ಷೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ತಂದೆದು ಹುಷಾರಿಲ್ಲ, ಒಂದು ಚಿಂತೆ, ಇನ್ನೊಂದು ಕಡೆಯಲ್ಲಿ ಎಜುಕೇಷನ್ ಚಿಂತೆ. ಎರಡೂ ಕೂಡ ಗಗನ್ಗಿದ್ದು, ಗಗನ್ ಈಗ ಹಾಸ್ಟೆಲಲ್ಲಿ ಸುಳ್ಯದಲ್ಲಿ ಓದ್ತಾ ಇದ್ದಾರೆ. ಗಗನ್ ನಮಸ್ತೆ. ಈಗ ನಿಮ್ಮ ತಂದೆಗೆ ಹುಷಾರಿಲ್ಲ, ಮನೇಲಿ ಒಂದು ಕಷ್ಟ ಉಂಟು. ಕಷ್ಟದ ಸಂದರ್ಭದಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ ತೆಗಿತಾ ಇದ್ದೀರಾ, ಒಳ್ಳೆ ಮುಂದಕ್ಕೆ ಬರ್ತಾ ಇದ್ದೀರಾ. ಏನಾಗಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ? ನಂದು ಕನಸಂದರೆ ಒಂದು ಗೌರ್ಮೆಂಟ್ ಆಫೀಸರ್ ಆಗೋದು. ಯಾವ ಲೆವೆಲಿನ ಆಫೀಸರ್ ಆಗುವಂಥ ಕನಸನ್ನು ಕಾಣ್ತಾ ಇದ್ದೀರಾ? ಸೆಂಟ್ರು ಆಗ್ಬೋದು. ಒಟ್ಟಾರೆ ಒಂದು ಸರ್ಕಾರಿ ಉದ್ಯೋಗವನ್ನು ನಾನು ಗಳಿಸಬೇಕು ಅನ್ನುವಂಥ ಕನಸಲ್ಲಿದ್ದೀರಾ? ಅವ್ರದ್ದು ಮೊದಲು ಬೆಳಗ್ಗೆಲ್ಲ ನಾವು ಮಾತ್ರ ಎಲ್ಲ ಕೊಡ್ತಿದ್ವಿ, ಸಂಜೆ ಮತ್ತು ಆಸ್ಪತ್ರೆ ಸ್ಕೂಲಿಗೆ ಹೋಗ್ತಿದ್ವಿ. ಈಗ ನಿಮ್ಮ ಒಂದು ಆಸೆ ಏನು? ಅಪ್ಪನಿಗೋಸ್ಕರ ಏನು ಮಾಡಬೇಕು ಅಂತಿದ್ದೀರಿ? ಎಲ್ಲ ನೋಡ್ತಿದ್ದವರೆಲ್ಲರೂ ಒಂದು ಕೋರಿಕೆ, ಸ್ವಲ್ಪ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ಕೇಳಿಕೊಡ್ತೀವಿ. ಓಕೆ. ಮಗ ಗಗನ್ ಕೂಡ ಕೈ ಮುಗಿದು 2 ಕೈ ಜೋಡಿಸಿ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ವಾತಾವರಣದಲ್ಲಿ ಕಲ್ಲು ಹೃದಯದವರು ಕೂಡ ಒಂದು ಕರಗುವಂತಹ ವಾತಾವರಣ ಇಲ್ಲಿದೆ, ಈ ಮನೆಯ ಪರಿಸ್ಥಿತಿ. ಹಾಗೆ ನಾವೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸುವಂಥದ್ದು ಮಾನವೀಯತೆ.